Hello everybody, this is Divyashri. Welcome to Literary Canon. So in this class we are going to discuss about Introduction to Linguistic. Yes, so as we know that January 5th 2026 ಅಲ್ಲಿ ಲಿಂಗ್ವಿಸ್ಟಿಕ್ ಪಾರ್ಟಿಂದ 11 ಕ್ವೆಶನ್ಸನ್ನು ಕೇಳಿದರು. ಸೊ ಇನ್ ದಿಸ್ ಕ್ಲಾಸ್ ಅಂದರೆ ಈ ಸೀರೀಸಲ್ಲಿ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಏನು, ಆಮೇಲೆ ಲಿಂಗ್ವಿಸ್ಟಿಕಲ್ಲಿ ಬರುವಂಥ ಕೆಲವೊಂದು ಟರ್ಮಿನಾಲಜಿಗಳು ಯಾವ್ಯಾವುದು ವಿ ವಿಲ್ ಡಿಸ್ಕಸ್ ಇನ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್ ಅಂತ ಹೇಳ್ಬೋದು. ಓಕೆ, ಇಟ್ಸ್ ಅ ಪಾರ್ಟ್ 1 ಇಂಟ್ರೊಡಕ್ಟರಿ ಕ್ಲಾಸ್ ಅಂತ ಹೇಳ್ಬೋದು. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಜಸ್ಟ್ ಇಂಟ್ರೊಡಕ್ಷನ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಬಗ್ಗೆ ಮಾಡೋಣ. ಓಕೆನಾ? ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಇಂಟ್ರೊಡಕ್ಷನ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲಿಂಗ್ವಿಸ್ಟಿಕ್. ಓಕೆ, ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮಾಡೋ ಟೈಮಲ್ಲಿ ಮಗುಗೆ ಏನು ಗೊತ್ತಿರಬೇಕು ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಲ್ವಾ. ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಯಾವುದು? ಮದರ್ ಟಂಗ್. ಅದನ್ನು ನಾವು ಇನ್ನೊಂದು ಏನಂತ ಹೇಳ್ತೀವಿ ಅಂತಂದರೆ ನೇಟಿವ್ ಲ್ಯಾಂಗ್ವೇಜ್ ಅಂತಲೂ ಕೂಡ ಕರಿತೀವಿ, ಅಥವಾ ಇನ್ನೊಂದು ಹೆಸರಿದೆ L1 ಅಂತಲೂ ಕೂಡ ಕರಿತೀವಿ, ಅಥವಾ ಪ್ರೈಮರಿ ಲ್ಯಾಂಗ್ವೇಜ್ ಅಂತಲೂ ಕೂಡ ಕರಿತೀವಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು PYQ ಅಲ್ಲಿ ಕೇಳಿದರು ಫಸ್ಟ್ ಲ್ಯಾಂಗ್ವೇಜನ್ನು ಏನಂತ ಕರೀತಾರೆ, ಮದರ್ ಟಂಗ್, ಆಮೇಲೆ ನೇಟಿವ್ ಲ್ಯಾಂಗ್ವೇಜ್, ಪ್ರೈಮರಿ ಲ್ಯಾಂಗ್ವೇಜ್, ಇನ್ನೊಂದು ಪ್ರೈಮ್ ಲ್ಯಾಂಗ್ವೇಜ್ ಅಂತ ಕರೆದಿದ್ರು. ಸೊ ಇದರಲ್ಲಿ ಯಾವುದೂ ಅಲ್ಲ ಅಂತ ಕೇಳಿದರು. ಪ್ರೈಮ್ ಲ್ಯಾಂಗ್ವೇಜ್ ಅಲ್ಲ, ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಮಗುಗೆ ಫಸ್ಟು ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು ಟೀಚ್ ಮಾಡೋದಕ್ಕಿಂತ ಮುಂಚೆ ಮಗುಗೆ ಏನು ಗೊತ್ತಿರಬೇಕು? ಪ್ರೈಮರಿ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿದ್ದೀವಿ, ನಮ್ಗೆ ಕನ್ನಡ ಗೊತ್ತಿರಬೇಕು ಅಲ್ವಾ, ನಮ್ಮ ಮಗುಗೆ ಕನ್ನಡ ಗೊತ್ತಿರಬೇಕು. ಸೊ ದೆನ್ ಓನ್ಲಿ ವಿ ಕ್ಯಾನ್ ಟೀಚ್ ದೆಮ್ ಇಂಗ್ಲೀಷ್ ಅಲ್ವಾ. ಫಸ್ಟು ಮಗುಗೆ ಪ್ರೈಮರಿ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಥವಾ ಮದರ್ ಟಂಗ್ ಅನ್ನೋದು ಗೊತ್ತಿರಬೇಕು. ಓಕೆನಾ? ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್ ಯಾವುದು? ಬ್ಯಾಬ್ಲಿಂಗ್. ಈ ಕ್ವೆಶನ್ಸು ಆ್ಯಕ್ಚುಲಿ ಡಿಸೆಂಬರ್ 2021 ಶಿಫ್ಟ್ 2 ಅಲ್ಲಿ ಕೇಳಿದರು. ಏನಪ್ಪ ಅಂದರೆ ಅರೇಂಜ್ ದ ರೈಟ್ ಸೀಕ್ವೆನ್ಸ್ ಆಫ್ ಫಾಲೋವಿಂಗ್ ಸ್ಟೇಜಸ್ ಆಫ್ ಚೈಲ್ಡ್ಸ್ ಫಸ್ಟ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಮಗು ಫಸ್ಟ್ ಲ್ಯಾಂಗ್ವೇಜನ್ನು ಹಿಂಗೆ ಕಲ್ತ್ಕೊಳ್ಳುತ್ತೆ, ಯಾವ್ಯಾವ ಸ್ಟೇಜಸ್ ಇದೆ ಅದರಲ್ಲಿ, ಫಸ್ಟ್ ಲ್ಯಾಂಗ್ವೇಜನ್ನು ಕಲಿಯೋ ಟೈಮಲ್ಲಿ ಯಾವ್ಯಾವ ಸ್ಟೇಜಸ್ ಇದೆ ಅಂತ ಕೇಳಿದರು. ಅದರಲ್ಲಿ ಫಸ್ಟ್ ಸ್ಟೇಜ್ ಯಾವುದಪ್ಪ ಅಂತಂದರೆ ಕೂಯಿಂಗ್. ಕೂಯಿಂಗ್ ಆದಮೇಲೆ ಬ್ಯಾಬ್ಲಿಂಗ್. ಓಕೆ, ಬ್ಯಾಬ್ಲಿಂಗ್ ಅದಾದಮೇಲೆ ನೆಕ್ಸ್ಟ್ ನಾವೇನಂತ ಹೇಳ್ತೀವಿ ಅಂತಂದರೆ ಹೋಲೋಫ್ರಾಸ್ಟಿಕ್ ಅಂತ ಹೇಳ್ತೀವಿ, ಸ್ಟೇಜ್ ಅಂತ ಹೇಳ್ತೀವಿ. ಹೋಲೋಫ್ರಾಸ್ಟಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಅದಾದಮೇಲೆ ಯಾವ್ದು ಬರುತ್ತೆ? ಟೆಲಿಗ್ರಾಫಿಕ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಇದು ಏನಪ್ಪ ಅಂತಂದರೆ ಆರ್ಡರ್. ಇದು ಆ್ಯಕ್ಚುಲಿ ಡಿಸೆಂಬರ್ 2021 ಶಿಫ್ಟ್ 2 ಅಲ್ಲಿ ಕೇಳಿದರು. ಅದಲ್ಲದೆ ರೀಸೆಂಟಾಗಿ ಜೂನ್ 2025 ಕೂಡ ಸೇಮ್ ಕ್ವೆಶನ್ ರಿಪೀಟ್ ಆಗಿತ್ತು. ಅಂಡರ್ಸ್ಟ್ಯಾಂಡ್? ಇದೇನಪ್ಪ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕಲಿಯೋ ಟೈಮಲ್ಲಿ ಮಗು ಈ ಥರ ಒಂದು ಸ್ಟೇಜಸನ್ನು ಪಾಸ್ ಮಾಡ್ತಾ ಹೋಗುತ್ತೆ. ಅಂದರೆ ಫಸ್ಟ್ ಕೂಯಿಂಗ್ ಅಂತಂದ್ರೆ ಏನೋ, ಮಗು ಏನು ಮಾಡುತ್ತೆ ಅಂತಂದರೆ ಏನಂದರೆ ಕೂ ಗೂ ಅಂತ ಹೇಳ್ಬಿಟ್ಟು ಸೌಂಡ್ ಮಾಡ್ತಾ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ನೀವು ನೋಡ್ಬೋದು, ಮಗು ಹುಟ್ಟಿ ಒಂದು 2-3 ತಿಂಗಳಾದ ತಕ್ಷಣ ಮಗು ಸ್ಟಾರ್ಟ್ ಮಾಡುತ್ತೆ ಗೂ ಕೂ ಅಂತ ಹೇಳ್ಬಿಟ್ಟು ಶುರು ಮಾಡುತ್ತೆ. ಅದಾದಮೇಲೆ ಬ್ಯಾಬ್ಲಿಂಗ್ ಅಂತಂದ್ರೆ ಏನು? ಬೇಸಿಕಲಿ ಮಾ ಪಾ ಈ ಥರ ಒಂದೊಂದು ವರ್ಡನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಾದಮೇಲೆ ಏನು ಹೇಳ್ತೀವಿ? ಹೋಲೋಫ್ರಾಸ್ಟಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಹೋಲೋಫ್ರಾಸ್ಟಿಕ್ ಸ್ಟೇಜ್ ಅಂತಂದರೆ ಏನು? ಇದು 1 ವರ್ಡ್ ಸ್ಟೇಜ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಮಗು ಅಂತಂದರೆ ಗೊತ್ತಾಗುತ್ತೆ, ಲೈಕ್ ಅಪ್ಪ, ಅಮ್ಮ, ಮೋಸ್ಟ್ ಫೆಮಿಲಿಯರ್ ವರ್ಡ್ ಯಾವುದಿದೆ ಅದನ್ನು ಮಾತಾಡೋದಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್ ಏನು ಹೇಳ್ತೀವಿ ಅಂತಂದರೆ ಟೆಲಿಗ್ರಾಫಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಟೆಲಿಗ್ರಾಫಿಕಲ್ಲಿ ಅಟ್ಲೀಸ್ಟ್ 2 ವರ್ಡ್ಸನ್ನು ಮಾತಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಮ್ಮ ಗೋ, ಅಪ್ಪ ಕಮ್, ಗಿವ್ ಮಿ ಮಿಲ್ಕ್, ಇವೆಲ್ಲ ಹೇಳೋಕ್ಕೆ ಶುರು ಮಾಡುತ್ತೆ. ಹೆಚ್ಚು ಕಮ್ಮಿ ಒಂದು 2 ಸೆಂಟೆನ್ಸನ್ನು ಅಥವಾ 2 ವರ್ಡ್ಗಳನ್ನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಸ್ಟೇಜಸ್ ಆಫ್ ಫಸ್ಟ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಹೇಳಿ. ಸೊ ಫಸ್ಟ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ಸ್ ಅಂತ ಹೇಳ್ತೀವಿ. ಟೀಚಿಂಗ್ ಅಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಮಗು ಹೇಗೆ ಫಸ್ಟ್ ಲ್ಯಾಂಗ್ವೇಜನ್ನು ಕಲಿಯುತ್ತೆ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಇನ್ನು ನೆಕ್ಸ್ಟ್ ಏನು ಹೇಳ್ತೀವಿ? ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಸೆಕೆಂಡ್ ಲ್ಯಾಂಗ್ವೇಜನ್ನು L2 ಅಂತ ಕರಿತೀವಿ. ಇಲ್ಲಿ ಏನಪ್ಪ ಅಂತಂದರೆ ಮಗು ಯಾವಾಗ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಯುತ್ತೆ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ನ ಕಲ್ತ ಮೇಲೆ. ಏಕಾಏಕಿ ಮಗು ಏನು ಮಾಡಲ್ಲ, ಹುಡ್ತಾನೆ ಇಂಗ್ಲೀಷ್ ಕಲ್ತ್ಕೊಂಡ್ಬಿಡಲ್ಲ. ಫಸ್ಟ್ ಅದು ಮದರ್ ಟಂಗನ್ನು ಕಲ್ತ್ಕೊಳ್ಳುತ್ತೆ, ಆಮೇಲೆ ಏನು ಮಾಡುತ್ತೆ? ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕಲ್ತ್ಕೊಳ್ಳೋಕೆ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವೇನಂತ ಹೇಳ್ತೀವಿ? ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಫ್ಯಾಕ್ಟರ್ ಅಫೆಕ್ಟಿಂಗ್ ಲರ್ನಿಂಗ್ ಲ್ಯಾಂಗ್ವೇಜ್ 2.
ಆಯಿತಾ. L2 ಅಂತಂದರೆ ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 1 ಅಂದರೆ ಫಸ್ಟ್ ಲ್ಯಾಂಗ್ವೇಜ್, L2 ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ, ಆಯಿತಾ. ಸೊ ಫ್ಯಾಕ್ಟರ್ ಅಫೆಕ್ಟಿಂಗ್ ಲರ್ನಿಂಗ್, ಆಯಿತಾ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಸೊ ಯಾವುದೆಲ್ಲ ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒಂದು ಬಂದುಬಿಟ್ಟು ಪರ್ಸ್ನಲ್ ಫ್ಯಾಕ್ಟರ್. ಓಕೆ, ಪರ್ಸ್ನಲ್ ಫ್ಯಾಕ್ಟರ್ ಅಂದರೆ ಯಾವ್ಯಾವ್ದು ಬರುತ್ತೆ? ಮೋಟಿವೇಶನ್ ಬರುತ್ತೆ, ಆ್ಯಟಿಟ್ಯೂಡ್ ಬರುತ್ತೆ, ಏಜ್ ಬರುತ್ತೆ, ಇಂಟೆಲಿಜೆನ್ಸ್ ಬರುತ್ತೆ, ಪರ್ಸ್ನಾಲಿಟಿ ಬರುತ್ತೆ, ಎಲ್ಲದೂ ಬರುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಏಜ್ ಅಂತ ತೊಗೊಳ್ಳೋಣ, ಆಯಿತಾ. ಚಿಕ್ಕ ಮಗು ಬೇಗ ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ ಬೇಗ ಕಲ್ತ್ಕೊಳ್ಳುತ್ತೆ. ನೀವು ಅದೇ ಸ್ವಲ್ಪ ಈಗ ನಮ್ಮ ಅಪ್ಪ ಅಮ್ಮ ಅಂತ ಅಂದ್ಕೊಳ್ಳೋಣ, ಅವರಿಗೆ ಏನಾಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಈಗ ನಮ್ಮನ್ನ ಒಂದು ಪ್ಲೇಸಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಣ, ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಒಬ್ಬರಿದ್ದರು, ಅವರು ಅಂದರೆ ಕರ್ನಾಟಕದಲ್ಲೇ ಅವ್ರು ಮಲಯಾಳಂ ಮಾತಾಡೋ ಅಂದರೆ ಕಾಲೋನಿಯಲ್ಲಿ ಇದ್ದರು, ಆಯಿತಾ. ಅವ್ರ ಮಗ ಎಷ್ಟು ಬೇಗ ಮಲಯಾಳಮನ್ನು ಕಲ್ತ್ಕೊಂಡಿದ್ದ ಅಂತಂದರೆ ಈವನ್ ಅವರಿಗೂ ಗೊತ್ತಿರಲಿಲ್ಲ ಮಲಯಾಳಂ ಹೆಂಗೆ ಮಾತಾಡೋದು ಅಂತ ಗೊತ್ತಿರಲಿಲ್ಲ ಅವ್ರ ಅಪ್ಪ ಅಮ್ಮಂಗೆ. ಸೊ ಇದೇನಪ್ಪ ಅಂತ ಅಂದರೆ ಇದು ಪರ್ಸ್ನಲ್ ಫ್ಯಾಕ್ಟರ್. ಅಂದರೆ ಏಜ್, ಎಕ್ಸ್ಪೆಷಲಿ ಏಜಲ್ಲಿ ನಮಗೆ ತುಂಬ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಮಗು ಬೇಗ ಸೆಕೆಂಡ್ ಲ್ಯಾಂಗ್ವೇಜನ್ನು ಅಕ್ವಿಸಿಷನ್ ಮಾಡುತ್ತೆ. ಅದೇ ಸ್ವಲ್ಪ ಓಲ್ಡರ್ ಒನ್ ಅಲ್ವಾ, ಅವ್ರಿಗೇನಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಕಲ್ತ್ಕೊಳ್ಳೋದಕ್ಕೆ. ಸೊ ಇದನ್ನು ಏನಂತ ಹೇಳ್ತೀವಿ? ಪರ್ಸ್ನಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಬಂದುಬಿಟ್ಟು ಸೋಷಿಯಲ್ ಫ್ಯಾಕ್ಟರ್. ಸೋಷಿಯಲ್ ಫ್ಯಾಕ್ಟರ್ ಅಂತಂದ್ರೇನು? ಇದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಅಥವಾ ಇಂಟರ್ಪರ್ಸ್ನಲ್ ಎಲಿಮೆಂಟ್ಗಳು ಕೂಡ ಬರ್ತವೆ. ಈಗ ಇದರಲ್ಲಿ ಬೇಸಿಕಲಿ ಸೋಷಿಯಲ್ ಫ್ಯಾಕ್ಟ್ರಲ್ಲಿ ನಾವೇನೊಂದು ಹೇಳ್ಬೋದು ಮೋಟಿವೇಶನ್, ಅದು ಪರ್ಸ್ನಲ್ ಫ್ಯಾಕ್ಟ್ರಲ್ಲೂ ಬರುತ್ತೆ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟ್ರಲ್ಲೂ ಬರುತ್ತೆ. ಮೋಟಿವೇಶನ್ಸ್ ಅಂತಂದ್ರೇನು? ಮೋಟಿವೇಶನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸೊಸೈಟಿ ಮೋಟಿವೇಟ್ ಮಾಡುತ್ತೆ, ಆಯಿತಾ. ಸೊ ಇಂಥ ಲ್ಯಾಂಗ್ವೇಜ್ನ ಕಲ್ತ್ಕೊಂಡ್ರೆ ನಿಮ್ಗೆ ತುಂಬ ಆವಾಗಲೇ ಒನ್ಸ್ ಅಪಾನ್ ಅ ಟೈಮ್ ಅಂದರೆ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಇರ್ಬೋದು, ಬಿಫೋರ್ ಇಂಡಿಪೆಂಡೆನ್ಸ್ ಇರ್ಬೋದು, ಸೊ ಆ ಟೈಮಲ್ಲಿ ಇಂಗ್ಲೀಷ್ ಮಾತಾಡಿದ್ರೆ ನಿಮಗೆ ತುಂಬ ಮನ್ನಣೆ ಕೊಡ್ತಾಯಿದ್ರು ಸೊಸೈಟಿಯಲ್ಲಿ. ಇಂಗ್ಲೀಷ್ ಗೊತ್ತಿದೆ ಈ ವ್ಯಕ್ತಿಗೆ ಅಂತ ಹೇಳಿಬಿಟ್ಟು ಆ ಥರ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾನೆ, ಇಂಗ್ಲೀಷ್ ಕಲ್ತಿದ್ದಾನೆ, ಅದೊಂದಿತ್ತು. ಸೊ ಹಾಗಾಗಿ ಏನಪ್ಪ ಅಂದರೆ ಈ ಮೋಟಿವೇಶನಿಂದನೂ ಏನಾಗುತ್ತೆ, ನಾವೇನು ಮಾಡ್ತೀವಿ ಅಂತಂದರೆ ಸೊ ಅಂದರೆ ಈಗ ಸೊಸೈಟಲ್ ಮೋಟಿವೇಶನ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮೋಟಿವೇಶನ್ಸ್ ಇರ್ಬೋದು. ಫ್ಯಾಮಿಲಿಯಲ್ಲೂ ಹೇಳ್ಬೋದು, ಸೊ ನೀನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕು, ಒಳ್ಳೆ ಜಾಬ್ ತೊಗೋಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತಂದಾಗ ಏನಾಗುತ್ತೆ, ಮೋಟಿವೇಟ್ ಆಗಿ ಏನಾಗುತ್ತೆ ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು ಕಲ್ತ್ಕೋತೀವಿ. ಥರ್ಡ್ ಒನ್ ನೋಡಿ ಕಲ್ಚರಲ್ ಫ್ಯಾಕ್ಟರ್. ಕಲ್ಚರಲ್ ಫ್ಯಾಕ್ಟರ್ ಅಂದರೆ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಸೋಷಿಯಲ್ ನಾರ್ಮ್ಸ್ ಅಥವಾ ಬಿಲೀಫ್ಸ್. ಕೆಲವೊಂದು ನಾರ್ಮ್ಸ್ ಆ್ಯಂಡ್ ಬಿಲೀಫ್ಸ್ ಇರುತ್ತೆ, ಅಲ್ಲೂ ಕೂಡ ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು ಕಲ್ತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ, ಅಥವಾ ಅದು ಅಫೆಕ್ಟ್ ಕೂಡ ಮಾಡಬಹುದು, ಹೇಳೋಕ್ಕಾಗಲ್ಲ, ಆಯಿತಾ. ನೆಕ್ಸ್ಟ್ ಅಫೆಕ್ಟಿವ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್, PYQ ಅಂತಲೂ ಹೇಳ್ಬೋದು. ಅಫೆಕ್ಟಿವ್ ಫ್ಯಾಕ್ಟರ್ ಅಂದರೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಲರ್ನರ್ ಯೂಸಸ್ ಫೆಮಿಲಿಯರ್ ವೊಕ್ಯಾಬ್ಯುಲರಿ ಟು ಮೆಂಟಲಿ ಫಾರ್ಮ್ ಸೆಂಟೆನ್ಸಸ್ ಬಿಫೋರ್ ಸ್ಪೀಕಿಂಗ್. ಅಫೆಕ್ಟಿವ್ ಫ್ಯಾಕ್ಟರ್ ಅಂದರೆ ಏನಂದರೆ ಈಗ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲ್ತ್ಕೋತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಮಾತಾಡಬೇಕಿದ್ರೆ ಮುಂಚೆ ನಾವು ಮೆಂಟಲಿ ಫ್ರೇಮ್ ಮಾಡ್ಕೋತೀವಿ, ಆಯಿತಾ. ರಾಂಗ್ ಆಗಬಾರ್ದು, ನಾನು ಮಾತಾಡಿದ್ದು ರಾಂಗ್ ಆಗಬಾರ್ದು, ಅಥವಾ ನಾನು ಮಾತಾಡ್ತಿರ್ಬೇಕಾದ್ರೆ ಮಿಸ್ಟೇಕ್ನ ಕಂಡುಹಿಡಿಬಾರ್ದು ಅನ್ನೋದು ನಮ್ಮ ಮೈಂಡಲ್ಲಿರುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಫ್ರೇಮ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೆಂಟೆನ್ಸನ್ನು, ಆಯಿತಾ. ಮೆಂಟಲಿ ಫ್ರೇಮ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಫೆಕ್ಟಿವ್ ಫ್ಯಾಕ್ಟರ್ ಅಂತ ಕೂಡ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್. ಓಕೆ, ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ PYQ ಅಂತ ಹೇಳ್ಬೋದು. ವಿ ವಿಲ್ ಡಿಸ್ಕಸ್ ಅಬೌಟ್ PYQ, ಆಯಿತಾ. ಎಟ್ ದ ಎಂಡ್ ಆಫ್ ದ ಸ್ಲೈಡಲ್ಲಿ PYQ ಡಿಸ್ಕಸ್ ಮಾಡೋಣ. ಇಲ್ಲೇನಂದರೆ ರೆಪ್ಲಿಕೇಶನ್ ಆಫ್ ರೂಲ್ಸ್ ಫ್ರಮ್ ಫಸ್ಟ್ ಲ್ಯಾಂಗ್ವೇಜ್ ಟು ಸೆಕೆಂಡ್ ಲ್ಯಾಂಗ್ವೇಜ್. ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಸೆಕೆಂಡ್ ಲ್ಯಾಂಗ್ವೇಜಿಗೆ ಯೂಸ್ ಮಾಡ್ತೀವಿ. ಅದು ಈಗ ಫಾರ್ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ಇರ್ಬೋದು, ಫೊನಾಲಜಿ ಇರ್ಬೋದು, ಸಿಮ್ಯಾಂಟಿಕ್ ಸಿಸ್ಟಮ್ ಇರ್ಬೋದು, ಅದನ್ನು ಸೆಕೆಂಡ್ರಿ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾವು ಕನ್ನಡದವರು ಅಲ್ವಾ, ಸೊ ನಾವು ಇಂಗ್ಲೀಷ್ ಡಿಫ್ರೆಂಟಾಗಿ ಮಾತಾಡ್ತೀವಿ, ಕರೆಕ್ಟ್ ಅಲ್ವಾ. ಸೊ ಏನು ಹೆಂಗೆ ಮಾತಾಡ್ತೀವಿ ನಾವು, ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಅಂದ್ಕೊಳ್ಳೋಣ, ನಾವು ಹೆಂಗೆ ಮಾತಾಡ್ತೀವಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಹೀಗೆ. ಅಂದರೆ ಲೈಕ್ ಕನ್ನಡದಲ್ಲಿ ಹೆಂಗೆ ಮಾತಾಡ್ತೀವಿ ಅದೇ ಪ್ರೊನೌನ್ಸಿಯೇಷನ್ ಇರ್ಬೋದು, ಅಥವಾ ಅದೇ ಒಂದು ಟೋನಲ್ಲಿರ್ಬೋದು, ನಾವು ಇಂಗ್ಲೀಷನ್ನು ಮಾತಾಡೋದಕ್ಕೆ ಏನು ಮಾಡ್ತೀವಿ, ಟ್ರೈ ಮಾಡ್ತೀವಿ. ಸೊ ದಿಸ್ ಇಸ್ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಅಂತ ಕೂಡ ಹೇಳ್ತೀವಿ, ಆಯಿತಾ.
ಅಂದರೆ ಕಾಪಿಂಗ್ ದ ರೂಲ್ಸ್ ಆಫ್ ಫಸ್ಟ್ ಲ್ಯಾಂಗ್ವೇಜ್ ವೈಲ್ ಪ್ರೊನೌನ್ಸಿಂಗ್ ದ ಸೆಕೆಂಡ್ ಲ್ಯಾಂಗ್ವೇಜಸ್. ಸೊ ದಿಸ್ ಇಸ್ ಕಾಲ್ಡ್ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಲ್ಯಾಂಗ್ವೇಜ್ ಟ್ರಾನ್ಸ್ಫರಿಗೆ ಅದರ್ ವರ್ಡ್ಸ್ ಕೂಡ ಇದೆ, ಏನದು ಲ್ಯಾಂಗ್ವೇಜ್ ಇಂಟರ್ಫಿಯರೆನ್ಸ್ ಅಥವಾ ಕ್ರಾಸ್ ಮೀನಿಂಗ್ ಅಂತಲೂ ಕೂಡ ಕರಿತೀವಿ. ಆಯಿತಾ, ಲ್ಯಾಂಗ್ವೇಜ್ ಟ್ರಾನ್ಸ್ಫರಿಗೆ ಡಿಫ್ರೆಂಟ್ ನೇಮ್ಸ್ ಕೂಡ ಇದೆ. ಯಾವ್ಯಾವುದು? ಲಿಂಗ್ವಿಸ್ಟಿಕ್ ಇಂಟರ್ಫಿಯರೆನ್ಸ್ ಅಥವಾ ಕ್ರಾಸ್ ಮೀನಿಂಗ್ ಅಂತಲೂ ಕೂಡ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಂಗ್ವೇಜ್ ಸ್ಕಿಲ್ಸ್. ಓಕೆ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಲ್ಯಾಂಗ್ವೇಜ್ ಸ್ಕಿಲ್ಸಲ್ಲಿ ಏನೇನು ಬರುತ್ತೆ? ದರ್ ವರ್ 4 ಸ್ಕಿಲ್ಸ್. ಯಾವುದು? ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಇದು ಆರ್ಡರ್. ಆಯಿತಾ, ಇದು ಆರ್ಡರ್. ಫಸ್ಟ್ ನಾವೇನು ಮಾಡ್ತೀವಿ? ಲಿಸನ್. ಇಂಗ್ಲೀಷೇ ಅಂದ್ಕೊಳ್ಳೋಣ. ನಾವು ಫಸ್ಟ್ ಏನು ಮಾಡ್ತೀವಿ? ಒಂದು ಪಾಡ್ಕಾಸ್ಟ್ ಅಂತ ಅಂದ್ಕೊಳ್ಳೋಣ. ಪಾಡ್ಕಾಸ್ಟಲ್ಲಿ ಲಿಸನ್ ಮಾಡ್ತೀವಿ. ಒಂದು ಸಾಂಗ್ ಅಂತ ಅಂದ್ಕೊಳ್ಳೋಣ. ಆಯಿತಾ, ಒಂದು ಇಂಗ್ಲೀಷ್ ಸಾಂಗ್ ಇದೆ, ನಾವು ಫಸ್ಟ್ ಲಿಸನ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ? ಸ್ಪೀಕಿಂಗ್. ಅದನ್ನ ಆಮೇಲೆ ಹೇಳೋದಕ್ಕೆ ಶುರು ಮಾಡ್ತೀವಿ. ಆ ಸಾಂಗ್ನ ಏನು ಫ್ರೇಸಸನ್ನು ಹೇಳೋದಕ್ಕೆ ಶುರು ಮಾಡ್ತೀವಿ. ಆಯಿತಾ, ಹಾಗೆ ಆಮೇಲೆ ಏನು ಮಾಡ್ತೀವಿ? ರೀಡಿಂಗ್ ಮಾಡ್ತೀವಿ. ರೀಡ್ ಮಾಡ್ತೀವಿ, ಏನದು, ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್, ಆ ಥರ. ಆಮೇಲೆ ರೈಟಿಂಗ್. ಇದಿಷ್ಟು ಕೂಡ ಆರ್ಡರ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಇಸ್ ಆಲ್ಸೋ PYQ ಅಂತ ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸಲ್ಲಿ ದರ್ ಆರ್ 2 ಸ್ಕಿಲ್ಸ್ ಅಂತ ಹೇಳ್ತೀವಿ. ಒಂದು ಆ್ಯಕ್ಟಿವ್ ಸ್ಕಿಲ್, ಇನ್ನೊಂದು ಪ್ಯಾಸಿವ್ ಸ್ಕಿಲ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ಸ್ಕಿಲ್ ಅಂತಂದ್ರೇನು? ಪ್ರೊಡಕ್ಟಿವ್ ಸ್ಕಿಲ್ ಅಂತಲೂ ಕೂಡ ಕರಿತೀವಿ ಆ್ಯಕ್ಟಿವ್ ಸ್ಕಿಲ್ಲನ್ನು. ಆ್ಯಕ್ಟಿವ್ ಸ್ಕಿಲ್ಲಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಅಂತ ಬರುತ್ತೆ. ಓಕೆ, ಆ್ಯಕ್ಟಿವ್ ಸ್ಕಿಲ್ಲಲ್ಲಿ ಸ್ಪೀಕಿಂಗ್ ಮತ್ತು ರೈಟಿಂಗ್. ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ಪೀಕರ್ ಅಥವಾ ಒಬ್ಬ ಲರ್ನರ್ ಏನು ಮಾಡ್ತಾರೆ ಅಂದರೆ ಹೀಸ್ ಆರ್ ಶೀಸ್ ಇಂಡೆಲ್ಜಿಂಗ್ ಹರ್ ಸೆಲ್ಫ್ ವೈಲ್ ಪ್ರೊಡ್ಯೂಸಿಂಗ್ ಸರ್ಟೇನ್ ವರ್ಡ್ಸ್ ಇರ್ಬೋದು ಅಥವಾ ಸೆಂಟೆನ್ಸನ್ನು ಪ್ರೊಡ್ಯೂಸ್ ಮಾಡೋವಂತಹ ಟೈಮಲ್ಲಿ ಅವನು ತೊಡಗಿಸ್ಕೊತಾನೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಆ್ಯಕ್ಟಿವ್ ಸ್ಕಿಲ್. ಅದು ಯಾವುದ್ರಲ್ಲಿ ಇರುತ್ತೆ? ಸ್ಪೀಕಿಂಗ್ ಮತ್ತು ರೈಟಿಂಗ್ ಅಲ್ವಾ. ನಾನು ಮಾತಾಡಬೇಕಾದ್ರೂ ಇರ್ಬೋದು ಅಥವಾ ನಾನು ಬರೆಯೋವಂಥ ಟೈಮಲ್ಲಿ ಇರ್ಬೋದು. ನಾನು ಏನು ಮಾಡ್ತೀನಿ? ಒಂದು ಫ್ರೇಸ್ ಇರ್ಬೋದು, ಸೆಂಟೆನ್ಸ್ ಇರ್ಬೋದು, ಅದನ್ನು ನಾನು ಏನು ಮಾಡ್ತೀನಿ? ಪ್ರೊಡ್ಯೂಸ್ ಮಾಡ್ತೀನಿ. ಸೊ ಇದು ಆ್ಯಕ್ಟಿವ್. ಇನ್ನೊಂದು ಪ್ಯಾಸಿವ್ ಸ್ಕಿಲ್ ಅಥವಾ ರಿಸೆಪ್ಟಿವ್ ಸ್ಕಿಲ್ ಅಂತ ಹೇಳ್ತೀವಿ. ರಿಸೆಪ್ಟಿವ್ ಸ್ಕಿಲ್ ಅಂತಂದ್ರೇನು? ಲಿಸನಿಂಗ್ ಅಥವಾ ರೀಡಿಂಗ್. ಇಲ್ಲಿ ನಾವೇನು ಪ್ರೊಡ್ಯೂಸ್ ಮಾಡಲ್ಲ, ಜಸ್ಟ್ ಕೇಳ್ಕೊತೀವಿ ಅಥವಾ ನಾವೇನು ಮಾಡ್ತೀವಿ? ಓದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಇಲ್ಲಿ ನಾವೇನು ಪ್ರೊಡ್ಯೂಸ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ನಾವೇನು ನಮ್ಮನ್ನು ನಾವು ತೊಡಗಿಸ್ಕೊಳ್ಳಲ್ಲ. ಜಸ್ಟ್ ನಾವು ಓದ್ತೀವಿ, ಜಸ್ಟ್ ನಾವು ಕೇಳಿಸ್ಕೊತೀವಿ ಅಷ್ಟೇ. ಸೊ ದಿಸ್ ಈಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಯರ್ ಟ್ರೈನಿಂಗ್. ಓಕೆ, ಇಯರ್ ಟ್ರೈನಿಂಗ್ ಅಂತಂದ್ರೇನು? ಈಗ ನೀವು ಯಾವುದೇ ಒಂದು ಪಾಡ್ಕಾಸ್ಟನ್ನು ಕೇಳೋದ್ರಿಂದ ನಿಮ್ಮ ನಾಲೆಜ್ ಹೆಚ್ಚಾಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಲಿಸನಿಂಗ್ ಡೆವಲಪ್ಸ್ ಥ್ರೂ ಇಯರ್ ಟ್ರೈನಿಂಗ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ ಇಯರ್ ಟ್ರೈನಿಂಗ್ ಈಸಿಲಿ ಅಚೀವ್ಡ್ ಬೈ ಡಿಕ್ಟೇಷನ್ ಅಲ್ವಾ. ಸೊ ಇಯರ್ ಟ್ರೈನಿಂಗ್ ನಾವು ಹೆಂಗೆ ಮಾಡ್ಬೋದು? ಮಕ್ಕಳಿಗೆಲ್ಲ ನಿಮ್ಗೆ ಗೊತ್ತಿದೆ, ನೀವು ಸ್ಕೂಲಲ್ಲೆಲ್ಲ ಓದ್ತಿರ್ಬೇಕಾದ್ರೆ ಗೊತ್ತಿದೆ. ಸೊ ಅಲ್ಲಿ ಡಿಕ್ಟೇಷನನ್ನು ಹೇಳ್ತಾಯಿದ್ರು, ವರ್ಡ್ಸ್ಗಳನ್ನು ಹೇಳ್ತಿದ್ರು, ಡಿಕ್ಟೇಷನ್ ಕೊಡ್ತಾಯಿದ್ರು, ನೀವು ಅದರದ್ದು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀಬೇಕಾಗಿತ್ತು. ಇನ್ನೊಂದು ಲಿಸ್ನಿಂಗ್ ಎಕ್ಸಸೈಸಸ್, ಈ ಥರ. ಆಯಿತಾ, ಇದನ್ನು ಇಯರ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಇಯರ್ ಟ್ರೈನಿಂಗ್ ಇದ್ದರೆ ಲಿಸ್ನಿಂಗ್ ಡೆವಲಪ್ ಆಗುತ್ತೆ. ಆಯಿತಾ, ನೆಕ್ಸ್ಟ್ ಹೇಳ್ತೀವಿ ಮಲ್ಟಿಲಿಂಗ್ವಾಲಿಸಮ್ ಅಂತಂದ್ರೇನು? ಎಬಿಲಿಟಿ ಟು ಯೂಸ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ಲಿ ವಿತ್ ಸೇಮ್ ಫ್ಲೂಯೆನ್ಸಿ. ಈಗ ನಾನು ಕನ್ನಡ ಎಷ್ಟು ಫ್ಲೂಯೆಂಟಾಗಿ ನಾನು ಕನ್ನಡ ಮಾತಾಡ್ತೀನಿ, ಅಷ್ಟೇ ಫ್ಲೂಯೆಂಟಾಗಿ ಇಂಗ್ಲೀಷು ಮಾತಾಡ್ತೀನಿ, ಮರಾಠಿನೂ ಮಾತಾಡ್ತೀನಿ, ಹಿಂದಿನೂ ಮಾತಾಡ್ತೀನಿ. ಮಲ್ಟಿಪಲ್ ಲ್ಯಾಂಗ್ವೇಜನ್ನು ಅಷ್ಟೇ ಫ್ಲೂಯೆಂಟಾಗಿ ನಾನು ಮಾತಾಡೋದನ್ನು ಏನಂತ ಹೇಳ್ತೀವಿ? ಮಲ್ಟಿಲಿಂಗ್ವಾಲಿಸಮ್ ಅಂತ ಹೇಳ್ತೀವಿ. ಇದು ಹೆಂಗೆ ಅಚೀವ್ ಮಾಡ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳೋಣ, ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಮೈಗ್ರೇಟ್ ಆಗೋದ್ರಿಂದ ಕೆಲವರು ಈಗ ಬ್ಯಾಂಕಲ್ಲೆಲ್ಲ ವರ್ಕ್ ಮಾಡೋರಲ್ಲ ತುಂಬ ಜನ ಹಾಗೆ ಇರ್ತಾರೆ. ಸೊ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಮೈಗ್ರೇಟ್ ಆಗ್ತಾ ಹೋಗ್ತಾರೆ. ಸೊ ಮೈಗ್ರೇಟ್ ಆಗ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಒಂದು ಲ್ಯಾಂಗ್ವೇಜನ್ನು ಕಲ್ತ್ಕೊತಾ ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಅಕ್ಬರ್ ಬೀರ್ಬಲ್ ಸ್ಟೋರಿ ಇದೆ. ಇದು ನನ್ನ ಮೆಂಟರ್ ನನಗೆ ಹೇಳಿರೋದು ಕಥೆನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಕ್ಬರ್ ಬೀರ್ಬಲ್ ಸ್ಟೋರಿ. ಇಲ್ಲಿ ಏನಪ್ಪ ಅಂತಂದರೆ, ಅಕ್ಬರ್ ಬೀರ್ಬಲ್ ಆಸ್ಥಾನಕ್ಕೆ ಒಬ್ಬರು ಬರ್ತಾರೆ. ಆಯಿತಾ, ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ತುಂಬ ಚೆನ್ನಾಗಿ ಎಲ್ಲ ಲ್ಯಾಂಗ್ವೇಜನ್ನು ಮಾತಾಡ್ತಾರೆ, ಮಲ್ಟಿಪಲ್ ಲ್ಯಾಂಗ್ವೇಜಸನ್ನು ಮಾತಾಡ್ತಾರೆ. ಸೊ ಮಾತಾಡಿಬಿಟ್ಟು ಹೇಳ್ತಾರೆ ಅಕ್ಬರ್ ಹತ್ರ, ನನ್ನದೊಂದು ಚಾಲೆಂಜ್ ಇದೆ, ನನ್ನ ಮದರ್ ಟಂಗ್ ಯಾವುದು ಅಂತ ನೀವು ಕಂಡುಹಿಡಿಬೇಕು. ಬಿಕಾಸ್ ನಾನು ಎಲ್ಲ ಲ್ಯಾಂಗ್ವೇಜ್ನೂ ಫ್ಲೂಯೆಂಟಾಗಿ ಮಾತಾಡ್ತಾ ಇದ್ದೀನಿ. ನಿಮಗೊಂದು ಏನು ಸವಾಲು, ನನ್ನ ಮದರ್ ಟಂಗ್ ಯಾವುದು ಅಂತ ನೀವು ಹೇಳಬೇಕು ಅಂತ. ಸೊ ಅಕ್ಬರ್ ಏನು ಮಾಡ್ತಾರೆ? ಬೀರ್ಬಲಿಗೆ ಹೇಳ್ತಾರೆ, ಬೀರ್ಬಲ್ ನೀನು ಇದನ್ನ ಸಾಲ್ವ್ ಮಾಡಬೇಕು ಅಂತ. ಸೊ ಬೀರ್ಬಲ್ ಏನು ಮಾಡ್ತಾರೆ? ನೈಟ್ ಟೈಮ್, ಆಯಿತಾ, 1-2 ಗಂಟೆ ಅಷ್ಟೊತ್ತಿಗೆ ಹೋಗಿ ಆ ವ್ಯಕ್ತಿ ಮನೆಗೆ ಹೋಗಿ
ಒಂದು ಲೋಟ ನೀರನ್ನು ಅವ್ರ ಮುಖದ ಮೇಲೆ ಚೆಲ್ತಾರೆ. ಸೊ ಚೆಲ್ದಾಗ ಏನಾಗುತ್ತೆ, ಆಲ್ ಆಫ್ ಅ ಸಡನ್ ಆ ವ್ಯಕ್ತಿ ಎದ್ದುಬಿಟ್ಟು ಮರಾಠಿ ಲ್ಯಾಂಗ್ವೇಜಲ್ಲಿ ಒಂದು ವರ್ಡನ್ನು ಹೇಳ್ತಾರೆ. ಆಯಿತಾ. ನೆಕ್ಸ್ಟ್ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದ ತಕ್ಷಣ ಆ ವ್ಯಕ್ತಿ ಹೇಳ್ತಾರೆ, ನಂದು ಮದರ್ ಟಂಗ್ ಯಾವುದು ಅಂತ ನಿಮ್ಗೆ ಗೊತ್ತಾಯ್ತಾ ಅಂತ. ಅಕ್ಬರ್ ಹೇಳ್ತಾರೆ, ಬೀರ್ಬಲ್ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಯಿತು. ಅವರ ಮದರ್ ಟಂಗ್ ಬಂದುಬಿಟ್ಟು ಮರಾಠಿ. ಹೆಂಗೆ ಗೊತ್ತಾಯಿತು? ಹೆಂಗೆ ಅಂದರೆ, ನಾವು ಕಸದಲ್ಲಿ ಇದ್ದಾಗ ಇರ್ಬೋದು, ಅಥವಾ ನಮಗೇನೋ ಒಂದು ಸರ್ಪ್ರೈಸ್ ಆದಾಗ ಇರ್ಬೋದು, ನಾವು ಫಸ್ಟ್ ಮಾತಾಡೋ ವರ್ಡ್ ಯಾವುದು? ಮದರ್ ಟಂಗ್. ಸೊ ನೈಟ್ ಈ ಥರ ಎಲ್ಲ ಆಗಿದೆ, ಸೊ ಹಾಗಾಗಿ ನನ್ನಲ್ಲಿ ಐಡೆಂಟಿಫೈ ಮಾಡಿದ್ದೀನಿ, ನಿಮ್ಮ ಮದರ್ ಟಂಗ್ ಬಂದುಬಿಟ್ಟು ಮರಾಠಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಕ್ಬರ್ ಬೀರ್ಬಲ್ ಸ್ಟೋರಿ. ಮಲ್ಟಿಲಿಂಗ್ವಾಲಿಸಮಲ್ಲಿ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಓಕೆ, ಇಲ್ಲಿಗೆ ನಾವು ಇಂಟ್ರೊಡಕ್ಷನ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗನ್ನು ಸ್ಟಾಪ್ ಮಾಡೋಣ. ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಯಾವ್ಯಾವ ಕ್ವೆಶನ್ಸನ್ನು ಕೇಳಿದ್ದಾರೆ, ಲೆಟ್ಸ್ ಡಿಸ್ಕಸ್ ಅಬೌಟ್ ದ್ಯಾಟ್. ನೋಡಿ, ಇಯರ್ ಟ್ರೈನಿಂಗ್ ಇನ್ ELT ಈಸ್ ಈಸಿಲಿ ಅಚೀವ್ಡ್ ಬೈ, ಈಗಷ್ಟೇ ಹೇಳಿದೆ ನಾನು, ಈಸಿಲಿ ಅಚೀವ್ಡ್ ಬೈ ಡಿಕ್ಟೇಷನ್ ಅಥವಾ ಲರ್ನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಆನ್ಸರ್ ಈಸ್ ಡಿ. ನೆಕ್ಸ್ಟ್, ಫ್ಲೂಯೆನ್ಸಿ ಇನ್ ಲ್ಯಾಂಗ್ವೇಜ್ ಈಸ್ ದ ಸೇಮ್ ಆಸ್. ಫ್ಲೂಯೆನ್ಸಿ ಇನ್ ಲ್ಯಾಂಗ್ವೇಜ್ ಅಂದ್ರೇನು? ನಾವು ಯಾವುದೇ ಲ್ಯಾಂಗ್ವೇಜ್ನ ತುಂಬ ಫ್ಲೂಯೆಂಟಾಗಿ ಮಾತಾಡ್ತಿದ್ದೀವಿ ಅಂತಂದರೆ ಏನು? ದಟ್ ಆ್ಯಕ್ಚುಲಿ ದ ಎಬಿಲಿಟಿ ಟು ಪುಟ್ ಒನ್ ಸೆಲ್ಫ್ ಅಕ್ರಾಸ್ ಕಂಫರ್ಟೇಬ್ಲಿ ಇನ್ ಸ್ಪೀಚ್ ಆ್ಯಂಡ್ ರೈಟಿಂಗ್. ಬರೆಯೋದ್ರಲ್ಲಿ ಇರ್ಬೋದು ಅಥವಾ ನಾವು ಮಾತಾಡೋದ್ರಲ್ಲಿರ್ಬೋದು, ಏನು ಕಂಫರ್ಟೇಬಲ್ ಇರುತ್ತೆ, ತುಂಬ ಫ್ಲೂಯೆಂಟಾಗಿ ಮಾತಾಡ್ತಾ ಹೋಗ್ತೀವಿ, ಕಂಫರ್ಟೆಬಿಲಿಟಿ ಇರುತ್ತೆ, ಅದನ್ನು ನಾವೇನಂತ ಹೇಳ್ತೀವಿ? ಫ್ಲೂಯೆನ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್, which of the following statement best describe the example of influence of an affective factor on second language acquisition? ಈಗಷ್ಟೇ ಹೇಳಿದೆ ನಾನು, ಪರ್ಸ್ನಲ್ ಫ್ಯಾಕ್ಟರ್, ಸೊಸೈಟಲ್ ಫ್ಯಾಕ್ಟರ್, ಅಫೆಕ್ಟಿವ್ ಫ್ಯಾಕ್ಟರ್, ಕಲ್ಚರಲ್ ಫ್ಯಾಕ್ಟರ್ ಬಗ್ಗೆ ಹೇಳಿದೆ. ಅಫೆಕ್ಟಿವ್ ಫ್ಯಾಕ್ಟ್ರಲ್ಲಿ ಸೊ ಯಾವ ಥರ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಕೇಳಿದ್ವಿ. ಈಗಷ್ಟೇ ನಾನು ಹೇಳಿದ್ದೆ, ಅದು ಸೆಕೆಂಡ್ ಲ್ಯಾಂಗ್ವೇಜ್ ಲರ್ನರ್ ಯೂಸಸ್ ಫೆಮಿಲಿಯರ್ ವೊಕ್ಯಾಬ್ಯುಲರಿ ಟು ಮೆಂಟಲಿ ಫಾರ್ಮ್ ಅ ಸೆಂಟೆನ್ಸ್ ಬಿಫೋರ್ ಸ್ಪೀಕಿಂಗ್. ಅವ್ನು ಮಾತಾಡಬೇಕಿದ್ರೆ ಮುಂಚೆ ಆ ಫ್ರೇಸನ್ನು ಮೆಂಟಲಿ ಫಾರ್ಮ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಅಫೆಕ್ಟಿವ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಮೆಂಟ್ ಬೈ. ಓಕೆನಾ? ಸೊ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಅಂತಂದ್ರೇನು? ದ ಕ್ಯಾರಿ ಓವರ್ ಆಫ್ ರೂಲ್ಸ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್, ಸಾರಿ ಓಕೆ, the carry over of rules of mother tongue, syntax, phonology, semantic system to the second language in question ಅಲ್ವಾ. ಸೊ ನಾವೇನು ಮಾಡ್ತೀವಿ, ಮದರ್ ಟಂಗ್ ಫಸ್ಟ್ ಲ್ಯಾಂಗ್ವೇಜ್ನ ಫೊನಾಲಜಿ ಇರ್ಬೋದು ಅಥವಾ ಸಿಂಟ್ಯಾಕ್ಸ್ ಇರ್ಬೋದು, ಸಿಮ್ಯಾಂಟಿಕ್ ಸಿಸ್ಟಮ್ ಇರ್ಬೋದು, ಅದನ್ನು ನಾವು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಉಪಯೋಗಿಸುವಂಥದ್ದು. ಸೊ ದಿಸ್ ಈಸ್ ಕಾಲ್ಡ್ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇನ್ಕರೆಕ್ಟ್ ಅಸಂಪ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್? ಇನ್ಕರೆಕ್ಟ್ ಅಂತ ಕೇಳಿದರೆ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಇನ್ಕರೆಕ್ಟ್ ಅಸಂಪ್ಷನ್ ಯಾವುದು? ಲರ್ನರ್ಸ್ ಎಕ್ವೈರ್ ಲ್ಯಾಂಗ್ವೇಜ್ ಬೈ ಟ್ರೈಂಗ್ ಟು ಯೂಸ್ ಇಟ್ ಇನ್ ರಿಯಲ್ ಸಿಚುವೇಶನ್. ಹೌದು ಅಲ್ವಾ. ಸೊ ನಾವು ಹೇಗೆ ಲ್ಯಾಂಗ್ವೇಜನ್ನ ಕಲ್ತ್ಕೋಬೋದು ಅಂತಂದರೆ, ಒಂದು ರಿಯಲ್ ಸಿಚುವೇಶನ್ಸಲ್ಲಿ ಯೂಸ್ ಮಾಡೋದ್ರಿಂದ. ಲರ್ನರ್ ಫಸ್ಟ್ ಲ್ಯಾಂಗ್ವೇಜ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಇನ್ ಲರ್ನಿಂಗ್, ವೆರಿ ಇಂಪಾರ್ಟೆಂಟ್ ಅಲ್ವಾ. ಫಸ್ಟ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಂದರೆ, ಅಂದರೆ ಲೈಕ್ ಮದರ್ ಟಂಗೇ ಗೊತ್ತಿಲ್ಲ ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಮಗುಗೆ. ಲ್ಯಾಂಗ್ವೇಜ್ ಟೀಚಿಂಗ್ ಶುಡ್ ಹ್ಯಾವ್ ಫೋಕಸ್ ಆನ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್, ಕರೆಕ್ಟ್ ಅಲ್ವಾ. ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸಲ್ಲಿ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ರೈಟಿಂಗ್ ರಾದರ್ ದನ್ ಸ್ಪೀಚ್. ನೋ, ಎರಡೂ ಇಂಪಾರ್ಟೆಂಟು, ರೈಟಿಂಗ್, ಸ್ಪೀಚ್ ಎಲ್ಲದೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇನ್ಕರೆಕ್ಟ್ ಅಸಂಪ್ಷನ್ಸ್ ಯಾವುದು? ಟಿ. ನೆಕ್ಸ್ಟ್, ಹೋಮ್ವರ್ಕ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ ಆ್ಯಸ್ ಅ ನ್ಯಾಚುರಲ್ ಆರ್ಡರ್ ಆಫ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ಸ್ ಅಥವಾ ಸ್ಕಿಲ್ಸ್ ಅಂತಲೂ ಕೂಡ ಹೇಳ್ತೀವಿ. ಲ್ಯಾಂಗ್ವೇಜ್ ಸ್ಕಿಲ್ಸಲ್ಲಿ ಒಂದು ನ್ಯಾಚುರಲ್ ಆರ್ಡರ್ ಇದೆ, ಯಾವುದು ಅಂತ ಹೇಳಿಬಿಟ್ಟು ಸೊ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಆಯಿತಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಮಾಡಬೇಕು ನೀವು? ಲೈಕ್, ಶೇರ್, ಆಮೇಲೆ ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ನಿಮಗೆ ಯಾವ ಟಾಪಿಕ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ಗೆ ಹಾಕಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ನನಗೂ ಗೊತ್ತಾಗುತ್ತೆ ನೆಕ್ಸ್ಟ್ ರೆಕಾರ್ಡ್ ಮಾಡಬೇಕಾದ್ರೆ ಯಾವ ಒಂದು ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದು ನನಗೊಂದು ಐಡಿಯಾ ಬರುತ್ತೆ. ಸೊ ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೊ ಫಾಲೋ ಮಾಡ್ಬೋದು. ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.